ಕೇಳಬೇಡಿ. ಇಲ್ಲ ಈಗ ಕೇಳ್ತೀನಿ ಸರ್. ದರ್ಶನ್ ಸರ್ ಇಂಟೆನ್ಷನ್ ಇದೆ ಅಂತ ಯಾಕೆ ಇಂಟೆನ್ಷನ್ ಇಲ್ಲ? ನಾವು ಐ ಗಾಟ್ ಇಟ್. ಏನಂದ್ರೆ ಫ್ಯಾನ್ಸ್ಗೆ ನೀವು ದರ್ಶನ್ ಸರ್ ಒಂದಾಗೋದು ಖುಷಿ ಇದೆ, ಬಟ್ ಚಿತ್ರರಂಗದಲ್ಲಿ ಕೆಲವರಿಗೆ ಅದು ಇಷ್ಟ ಇಲ್ಲ ಅನ್ನೋಂಥದ್ದು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹರೀಶ್ ರಾಯ್ ಅವರು ಹೇಳಿದ್ರು. ಸೊ ಯಾರು ಹೇಳಿದ್ದು? ಅವ್ರು ನನಗೆ ಹೇಳಿರ್ತಾರೆ ಅಲ್ಲಾಡ್ಬೇಡಿ ಕ್ಯಾಮ್ರಾ. ನನಗೆ ಸಾರಿ ಸರ್, ಅಲ್ಲಾಡೋದು ಅಲ್ಲಾಡಬಾರ್ದು, ಅಲ್ಲಾಡ್ಬಾರ್ದು. ಏನ ಬಿಡಿ, ಗಂಟೋಗ್ಬೋದು. ಏನು ಹೇಳಿ ಪ್ರಶ್ನೆ ಮಾಡ್ತಾರೆ ಅವ್ರು, ಅಲ್ಲಾಡಿಸ್ಬೇಕು. ಹರೀಶ್ ರಾಯ್ ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ಅಂದ್ರೆ ನೀವು ದರ್ಶನ್ ಸರ್ ಒಂದಾಗೋದು ಫ್ಯಾನ್ಸ್ ಖುಷಿ ಇದೆ, ಆದರೆ ಚಿತ್ರರಂಗದಲ್ಲಿರುವಂಥವ್ರು ಕೆಲವರಿಗೆ ಇಷ್ಟ ಇಲ್ಲ ನೀವು ಒಂದಾಗೋದು ಅಂತ. ಇಸ್ ಇಟ್ ಟ್ರೂ? ಪಾಯಿಂಟ್ ಏನು, ಯಾವುದಕ್ಕೆ ಉತ್ತರ ಕೊಡಬೇಕು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡಬೇಕಾ? ಹರೀಶ್ ರಾಯ್ ಏನು ಹೇಳಿದ್ರು ಅಂತ ಹೇಳ್ತಾರೆ. ನಿಮ್ಗೆ ಅನಿಸಿದ್ದು ನಿಜ ಅನ್ಸುತ್ತಾ? ಅಲ್ಲ, ನೀವು ನಾವಿಬ್ಬರು ಏನಮ್ಮ 14-15 ವರ್ಷದವರು ಹುಡುಗರಲ್ಲ. ನಮ್ಮ ಸ್ವಂತಿಕೆ ಬುದ್ಧಿ ಇದೆ. ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ್ನಾರು ಕೇಳ್ಕೊಂಡು ದೂರ ಆಗ್ತಾರೆ? ಸರ್, ಈಗ ನೀವು ದೂರ ಆಗಿರೋದು ಬೇರೆಯವರು ಖುಷಿ ಕೊಡುತ್ತೆ ಅನ್ನೋದು ಹೇಳಿ. ಖುಷಿ ಪಡಿ ಬಿಡಿ, ಪಾಪ ಇರೋದೇ ಅದಕ್ಕೆ ಅವರೆಲ್ಲ. ಆ ಸತ್ಯ ನಿಮ್ಗೆ ಗೊತ್ತಾ? ನನಗೆ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ತಡೆಯೋಕ್ಕೆ ಹೋಗಲ್ಲ. ಯಾಕಂದರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್. ನಾವು ಯಾರನ್ನ ಮಾತು ಕೇಳೋಕ್ಕೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ಲ. ನನ್ನ ಕಣ್ಮುಂದೆ ನಡಿಬೇಕು. ಇಲ್ಲ ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ನು ಒಪ್ಕೋಬೇಕು. ಏನಾಗುತ್ತಲ್ಲ ಅಂತ್ಯಕಂತ ಸ್ವಂತಕ್ಕೆ ನಾವೆಲ್ಲ ಕೇಳ್ತಾ ಹೋದರೆ ಈ ಪ್ರಪಂಚ ನಡೆಯೋದು. ವಿ ಶುಡ್ ಫಾಲೋ ಆನ್. ಇಂಡಸ್ಟ್ರಿ ಯಾರಮ್ಮ? ನಾವು ಇಂಡಸ್ಟ್ರಿ ತನಕ ಸೇರಿದ್ರು. ಅವ್ರು ಹೇಳ್ತಾರೆ, ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದು ತಪ್ಪು ಸರಿ ಬಗ್ಗೆ ನಾವು ಹೇಳಕ್ಕೆ ಹೋಗೋಣ. ನಮ್ಮ ಸತ್ಯ ನಮಗೆ ನಾವು ಯಾಕೆ ಹಂಗಿದ್ದೀವಿ, ನಾವು ಯಾಕೆ ಚೆನ್ನಾಗಿದ್ದಾಗ ನಾವು ಯಾಕೆ ಚೆನ್ನಾಗಿದ್ವಿ, ಬೇಡ ಅಂದಾಗಲೂ ಯಾಕೆ ನಮ್ಮ ಸತ್ಯಗಳು ನಮ್ಗೆ ಗೊತ್ತಿದೆ. ಕರೆಕ್ಟ್. ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವ್ರ ಖುಷಿ ಪಡಲಿ ಬಿಡಲಿ ನನಗೆ ಏನಾಗುತ್ತೆ?